ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಭಯೋತ್ಪಾದನೆ ಇದು ಕೇವಲ ಭಾರತಕ್ಕೆ ಅಷ್ಟೇ ಸಮಸ್ಯೆ ಅಲ್ಲ, ಇಡೀ ವಿಶ್ವಕ್ಕೆ ಅಂಟಿಕೊಂಡಿರುವಂತಹ ಕಳಂಕ. ಇಡೀ ಜಗತ್ತಿನ ಮುಂದೆ ದಾದಾಂತ ಬಿಲ್ಡಪ್ ಕೊಡುವಂತಹ ಅಮೆರಿಕವನ್ನು ಕೂಡ ಇದು ಬಿಟ್ಟಿಲ್ಲ. ಈಗ ಮತ್ತೆ ಟ್ರಂಪ್ ಊರಿನಲ್ಲಿ ಉಗ್ರರ ಅಟ್ಟಹಾಸ ಶುರುವಾಗಿದೆ. ಅಮೆರಿಕದ ಮಾನ ಬೀದಿ ಪಾಲಾಗಿದೆ. ಅಮೆರಿಕದಿಂದ ಆಘಾತಕಾರಿ ಸುದ್ದಿಯೊಂದು ಹೊರಬಂದಿದೆ. ವಾಷಿಂಗ್ಟನ್ ಡಿಸಿಯಲ್ಲಿ 2 ಇಸ್ರೇಲಿ ರಾಯಭಾರಿ ಕಚೇರಿಯ ಸ್ಟಾಫ್ಗಳನ್ನು ಹತ್ಯೆ ಮಾಡಲಾಗಿದೆ. ತಕ್ಷಣವೇ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ಆ ಕೊಲೆಗಾರ ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಘೋಷಣೆಯನ್ನು ಹಾಕ್ತಾ ಇದ್ದ. ಹಾಗಾದ್ರೆ ಈ ದಾಳಿ ಬಗ್ಗೆ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡೋಣ. ಸ್ಟ್ರೈಟ್ ಆಗಿ ಹೇಳಬೇಕಂದ್ರೆ ಈ ದಾಳಿ ಯಹೂದಿಯವರ ಮೇಲಿದ್ದ ದ್ವೇಷಕ್ಕಾಗಿ ನಡೆದಂಥ ದಾಳಿ. ಜೊತೆಗೆ ದಾಳಿ ಮಾಡುವವರು ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಘೋಷಣೆ ಹಾಕ್ತಾ ಇದ್ರು. ಅಮೆರಿಕದ ರಾಜಧಾನಿಯಾದ ವಾಷಿಂಗ್ಟನ್ ಡಿಸಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಹೇಳಿ ಕೇಳಿ ಇದೊಂದು ಹೈ ಸೆಕ್ಯೂರಿಟಿ ಇರುವಂಥ ಪ್ರದೇಶ. ಈ ಕಾರ್ಯಕ್ರಮದಲ್ಲಿ 2 ಇಸ್ರೇಲಿ ರಾಯಭಾರಿ ಕಚೇರಿಯ ಸ್ಟಾಫ್ಗಳು ಕೂಡ ಇದ್ರು. ಅವರನ್ನೇ ಟಾರ್ಗೆಟ್ ಮಾಡಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಗುಂಡಿನ ದಾಳಿಯಲ್ಲಿ 2 ಯಹೂದಿಗಳು ಸಾವನ್ನಪ್ತಾರೆ. ಇದು ವಿಷಯ ಅಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ಅಮೆರಿಕದ ರಾಜಧಾನಿಯಾದ ವಾಷಿಂಗ್ಟನ್ನ VIP ಏರಿಯಾದಲ್ಲಿ ಇಷ್ಟು ದೊಡ್ಡ ಭಯೋತ್ಪಾದನಾ ದಾಳಿ ಹೇಗೆ ನಡೆಯಿತು ಅನ್ನೋದು. ಅದು ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಹಿಂಸೆಗೆ ಯಾವುದೇ ಜಾಗ ಇಲ್ಲ ಅಂತ ಹೇಳುವಾಗ ಇದು ಹೇಗೆ ಸಾಧ್ಯ ಆಯಿತು ಅಂತ. ಅಮೆರಿಕ ಅತ್ಯಂತ ಶಕ್ತಿಶಾಲಿ ದೇಶ, ಇದು ಎಲ್ಲರೂ ಒಪ್ಪಿಕೊಳ್ಳುವಂಥ ವಿಷಯ. ಆದರೆ ಈಗ ಅಮೆರಿಕದ ರಾಷ್ಟ್ರಪತಿ ಕುರ್ಚಿಯಲ್ಲಿ ಜೋಕರ್ನಂಥ ವ್ಯಕ್ತಿ ಕೂತಿದ್ದಾರೆ. ಯಾವುದೇ ಗಂಭೀರತೆ ಇಲ್ಲ, ಮಾಡದೇ ಇರೋ ಕೆಲಸಕ್ಕೂ ಟ್ರಂಪ್ ಕ್ರೆಡಿಟ್ ತೆಗೆದುಕೊಳ್ಳೋದು ಅಭ್ಯಾಸ. ಅಮೆರಿಕದ ಮಾಜಿ FBI ಚೀಫ್ ಹೇಳ್ತಾ ಇದ್ರು, ಇವತ್ತು ಸೌತ್ ಆಫ್ರಿಕಾದ ರಾಷ್ಟ್ರಪತಿ ವೈಟ್ ಹೌಸ್ಗೆ ಬಂದಿದ್ದಾರೆ, ಅಲ್ಲಿ ನಾವು ಭಾರತ ಹಾಗೂ ಪಾಕಿಸ್ತಾನದ ಕದನ ವಿರಾಮ ಮಾಡಿಸಿದ್ವಿ ಅಂತ. ಹಾಗೆ 2 ದೇಶಕ್ಕೂ ಟ್ರೇಡ್ ಮಾಡೋದಕ್ಕೆ ಆಫರ್ ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. ಟ್ರಂಪ್ ಕಳೆದ 7 ದಿನದಲ್ಲಿ 7 ಬಾರಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಪಾಪ ಅವರಿಗೆ ಅವರ ದೇಶದ ದಾಳಿಯನ್ನೇ ತಡೆಯೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ದಾಳಿಯ ಹಿಂದೆ ಬಹಳ ದೊಡ್ಡ ಪಿತೂರಿ ಇದೆ. ಇದರ ಹಿಂದಿನ ದಿನವಷ್ಟೇ CNN ಮುಂದಿನ ಕೆಲವು ದಿನಗಳಲ್ಲಿ ಖಂಡಿತವಾಗಿ ಇರಾನ್ ಮೇಲೆ ಯುದ್ಧ ಆಗಲಿದೆ ಅಂತ ವರದಿ ಮಾಡಿತ್ತು. ಈಗ ಅಮೆರಿಕದಲ್ಲಿ ನಡೆದ ಈ ಘಟನೆ ಇರಾನ್ ಯುದ್ಧಕ್ಕೆ ಒಂದು ಪೀಠಿಕೆ ಅಷ್ಟೇ. ಅಂದರೆ ಮುಂದಿನ ದಿನಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ಇರಾನ್ ಇಸ್ರೇಲ್ನ 2 ಆಫೀಸರ್ಗಳ ಹತ್ಯೆ ಮಾಡಿಸಿತು. ಅದಕ್ಕೆ ಈಗ ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ಇರಾನ್ಗೆ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದಕ್ಕಾಗಿ ಈಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಮಾಡಿಸಲಾಗಿದೆ. ಈಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮತ್ತೆ ಯುದ್ಧ ಆರಂಭ ಆದರೆ ಅಮೆರಿಕ ಇರಾನ್ ಜೊತೆ ಎಲ್ಲಿ ಯುದ್ಧ ಮಾಡುತ್ತೆ? ಈಗಾಗಲೇ ಭಾರತದ ಏರ್ಫೋರ್ಸ್ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ 11 ಏರ್ಬೇಸ್ಗಳನ್ನು ನಷ್ಟ ಮಾಡಿದೆ. ಇನ್ನೂ ಯುದ್ಧ ಮುಂದುವರೆದಿದ್ರೆ ಭಾರತದ ಏರ್ಫೋರ್ಸ್ ಪಾಕಿಸ್ತಾನದ ಎಲ್ಲ ಏರ್ಬೇಸ್ಗಳನ್ನು ನಾಶ ಮಾಡ್ತಾ ಇತ್ತು. ಹಾಗಾಗಿ ಈಗ ಭಾರತ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿ ಅಮೆರಿಕ ಪಾಕಿಸ್ತಾನದ ಏರ್ಬೇಸ್ ಬಳಸಿ ಇರಾನ್ ಮೇಲೆ ಅಟ್ಯಾಕ್ ಮಾಡುವ ಪ್ಲಾನ್ ಆಗಿದೆ. ಇದು ಮುಂದೆ ನಡೆಯುವ ಅಮೆರಿಕ ಇರಾನ್ ಯುದ್ಧದ ಕಥೆ. ಈಗ ಇರಾನ್ ಅಮೆರಿಕದ ರಾಜಧಾನಿಯಾದ ವಾಷಿಂಗ್ಟನ್ನಲ್ಲಿ ಅಟ್ಯಾಕ್ ಮಾಡಿಸಿದ್ರೆ ನಾವು ಬಿಡ್ತೀವಾ? ನಾವು ಕೂಡ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೇವೆ. ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸೀನ್ ಕ್ರಿಯೇಟ್ ಮಾಡಲಾಗಿದೆ ಅಷ್ಟೇ. ಈಗ ಇಸ್ರೇಲ್ ಇರಾನ್ನ ಎಲ್ಲ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಮ್ಯಾಪಿಂಗ್ ಮಾಡಿದೆ. ಈಗ ಇಸ್ರೇಲ್ಗೆ ಸಮಸ್ಯೆ ಏನಂದರೆ, ಇಸ್ರೇಲ್ ಅಮೆರಿಕದ ಬೆಂಬಲವಿಲ್ಲದೆ ಇರಾನ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಅಮೆರಿಕ ಇಸ್ರೇಲ್ ಜೊತೆ ಅಟ್ಯಾಕ್ ಮಾಡಲಿಕ್ಕೆ ಕೈ ಜೋಡಿಸ್ಬೇಕಂದ್ರೆ ಅಮೆರಿಕಾಗೆ ಏನಾದರೂ ನಷ್ಟ ಆಗಬೇಕಲ್ವಾ? ಹಾಗಾಗಿ ಈಗ ಅಮೆರಿಕದ ಬಹಳ ಸೆನ್ಸಿಟಿವ್ ಪ್ರದೇಶದಲ್ಲಿ ಅಟ್ಯಾಕ್ ನಡೀತು. ಈಗ ಅಮೆರಿಕ ಧೈರ್ಯವಾಗಿ ಎಲ್ಲರ ಮುಂದೆ ಬಂದು ಓಪನ್ ಆಗಿ ಇಸ್ರೇಲ್ಗೆ ಬೆಂಬಲ ನೀಡಬಹುದು. ಮುಂಬರುವ ಸಮಯದಲ್ಲಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು ಅಂದರೆ ಅಮೆರಿಕ ಈ ವಾಷಿಂಗ್ಟನ್ ಅಟ್ಯಾಕ್ನ ಕಾರಣ ಕೊಟ್ಟು ಇಸ್ರೇಲ್ ಜೊತೆ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು. ಈ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಒಟ್ಟಾರೆ ಈ ವಾಷಿಂಗ್ಟನ್ ಅಟ್ಯಾಕ್ಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆದರೆ ಈ ಭಯೋತ್ಪಾದನಾ ಅಟ್ಯಾಕ್ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ನಾವು ಈಗ ಇಸ್ರೇಲ್ ಅಮೆರಿಕದ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮಗೆ ಅರ್ಥ ಮಾಡಿಸಿದ್ದೀವಿ. ಮುಂದೆ ಟ್ರಂಪ್ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.